ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಎಲ್ಲ ಸೀಸನ್ಗಳಲ್ಲೂ ಒಂದೆರಡು ಬಾರಿ ಮಾತ್ರ ಎಲ್ಲರೆದುರು ನಾಮಿನೇಟ್ ಮಾಡುವ ಅವಕಾಶವಿರುತ್ತಿತ್ತು. ಉಳಿದಂತೆ ಕನ್ವೆನ್ಷನ್ ರೂಮ್ಗೆ ಹೋಗಿ ಸ್ಪರ್ಧಿಗಳು ತಾವು ನಾಮಿನೇಟ್ ಮಾಡಲು ಇಚ್ಛಿಸುವ ಸದಸ್ಯರ ಹೆಸರನ್ನ ಸೂಕ್ತ ಕಾರಣಗಳೊಂದಿಗೆ ಹೇಳಬೇಕಿತ್ತು. ಆದರೆ ಈ ಬಾರಿ ಮಾತ್ರ ಪ್ರತಿ ವಾರ ಎಲ್ಲರೆದುರೇ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿದೆ. ಇದರಿಂದ ತಮ್ಮನ್ನು ಯಾರು ಯಾವ ಕಾರಣ ನೀಡಿ ನಾಮಿನೇಟ್ ಮಾಡ್ತಾರೋ ಅವರನ್ನೇ ತಿರುಗಿ ನಾಮಿನೇಟ್ ಮಾಡೋದು ಹೆಚ್ಚಾಗಿ ಕಂಡುಬರುತ್ತಿದೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತಾವು ನಾಮಿನೇಟ್ ಮಾಡಲು ಇಚ್ಛಿಸುವ ಸದಸ್ಯರ ಹೆಸರು ಹೇಳಿ ಸೂಕ್ತ ಕಾರಣ ಕೊಟ್ಟು ಅವರ ಮೇಲೆ ಮಸಿ ನೀರು ಹಾಕುವ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದ್ರು. ಹೌದು, ಇಲ್ಲಿ ಪ್ರತಾಪ್ ಅವರು ಹಳ್ಳಿ ಹುಡುಗ ಅಂತ ಈಗ ಸಡನ್ ಆಗಿ ಹಳ್ಳಿ ಫ್ಲೇವರ್ ಇಟ್ಕೊಂಡು ಗೇಮ್ ಆಡ್ತಿದ್ದಾರೆ ಅಂತ ವಿನಯ್ ಅವರು ರೋಮ್ ಪ್ರತಾಪ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಇಷ್ಟು ದಿನ ಏನೂ ಮಾತನಾಡದೆ ಈಗ ಮಾತನಾಡ್ತಿರೋದಕ್ಕೆ ವಿನಯ್ ಈ ರೀತಿ ಹೇಳಿದ್ದು ಸರಿನಾ ಅನ್ನುವ ಪ್ರಶ್ನೆ ಹಲವು ಪ್ರೇಕ್ಷಕರದ್ದಾಗಿದೆ. ಹಾಗೆ ಮೈಕಲ್ ಅವರು ಕಾರ್ತಿಕ್ ಫೇಕ್ ಫ್ರೆಂಡ್ಶಿಪ್ನಲ್ಲಿ ಲಾಕ್ ಆಗಿದ್ದಾನೆ ಅನ್ನೋ ಕಾರಣ ನೀಡಿ ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿ ಮಸಿ ನೀರು ಹಾಕಿದ್ದಾರೆ. ಇದರಿಂದ ಕೆರಳಿದ ಕಾರ್ತಿಕ್ ಅವರು ಮೈಕಲ್ ಕಾರಣ ಇಲ್ಲದೆ ಒಪಿನಿಯನ್ ಹೇಳೋಕೆ ಬರ್ತಿದ್ದಾರೆ, ಇಂತಹ ಸಿಲ್ಲಿ ರೀಸನ್ ಕೊಟ್ಟು ನನ್ನನ್ನು ನಾಮಿನೇಟ್ ಮಾಡಿದ್ದು ಸರಿಯಲ್ಲ ಅಂತ ಮೈಕಲ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಹೀಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಮನೆ ಸದಸ್ಯರು ಸಿಲ್ಲಿ ರೀಸನ್ ಕೊಟ್ಟು ತಮ್ಮನ್ನ ನಾಮಿನೇಟ್ ಮಾಡಿದವರನ್ನೇ ತಿರುಗಿ ನಾಮಿನೇಟ್ ಮಾಡ್ತಿದ್ದಾರೆ. ಈ ನಾಮಿನೇಟ್ ಜಿದ್ದಾಜಿದ್ದಿಯಲ್ಲಿ ಕೊನೆಗೂ ಈ ವಾರ ಕಾರ್ತಿಕ್, ಡ್ರೋಮ್ ಪ್ರತಾಪ್, ಸಂಗೀತ, ಮೈಕಲ್, ತುಕಾಲಿ ಸಂತೋಷ್, ಅವಿನಾಶ್ ಮನೆಗೆ ಹೋಗಲು ನಾಮಿನೇಟ್ ಆಗಿದ್ದಾರೆ. ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿರೋದ್ರಿಂದ ಸಹಜವಾಗಿಯೇ ಈ ವಾರ ಮನೆಗೆ ಹೋಗುವ ಸ್ಪರ್ಧಿ ಯಾರು ಅನ್ನೋ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ.